ರಾಯಚೂರಿನ ಆ ಗ್ರಾಮದ ಮಠದಲ್ಲಿ ನಡೆಯುವಂತಹ ಜಾತ್ರೆ ಬಹಳ ವಿಶೇಷ ಅಂತೆ. ಆ ಗ್ರಾಮದ ಜಾತ್ರೆಗೆ ಲಕ್ಷಾಂತರ ಭಕ್ತರು ಬಂದು ಪುನೀತರಾಗ್ತಾರೆ. ಹಾಗಾದ್ರೆ ಆ ಜಾತ್ರೆಯ ವಿಶೇಷ ಏನು? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡಿ. ಮೇನಿ ಇಲ್ಲದೆ ಸಾಗುವ ರಥವೆಂದು ಪ್ರಸಿದ್ಧಿ ಪಡೆದ ಗಬ್ಬೂರಿನ ಶ್ರೀ ಬೂದಿ ಬಸವೇಶ್ವರ ಸ್ವಾಮಿಯ ಮಹಾರಥೋತ್ಸವ ಭಕ್ತ ಸಾಗರ ಜೈಂಕಾರದೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗಬ್ಬೂರಿನಲ್ಲಿರೋ ಬೂದಿ ಬಸವೇಶ್ವರ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವ ನೆರವೇರಿತು. ಇನ್ನು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ಆರಾಧ್ಯ ದೈವ ಶ್ರೀ ಬೂದಿ ಬಸವೇಶ್ವರ ಮಹಾಸಂಸ್ಥಾನದ ಪೀಠಾಧಿಪತಿ ಶ್ರೀ ಬೂದಿ ಬಸವ ಶಿವಾಚಾರ್ಯ ಸ್ವಾಮಿ ನೇತೃತ್ವದಲ್ಲಿ ವಿವಿಧ ವಾದ್ಯ ಮೇಳಗಳು, ಭಕ್ತರ ಜಯಘೋಷದೊಂದಿಗೆ ರಥವನ್ನ ಏಣಿ ಹಾಗೂ ಹಗ್ಗದ ಸಹಾಯದಿಂದ ತೇರು ಎಳೆಯುವ ಮೂಲಕ ಸಂಪನ್ನವಾಯಿತು. ಇನ್ನು ಈ ರಥ ಪೀಠಾಧಿಪತಿ ಕೈ ಸನ್ನೆ ಮಾಡಿದರೆ ಮಾತ್ರ ರಥ ತೇರಿನ ಮನೆಯೊಳಗೆ ಹೋಗುತ್ತೆ ಎನ್ನುವ ಪ್ರತೀತಿ ಇದೆ. ಹಿಂದಕ್ಕೆ ನಿಜಾಮರ ಆಳಿಕೆಗೆ ಆದದ್ದು ಜನರಲ್ಲಿ ಭಾವನೆ ಅದ, ಅವ್ರ ಜಗ್ಗಿ ಅವೇರ್ನೆಸ್ ಅದ, ಅದು ಹಿಂದಕ್ಕೆ ಆದದ್ದು. ಈಗೇನಲ್ಲ, ಜನರಲ್ಲಿ ಅವ್ರ ತಲೆಗೆ ಆದ, ಬಾ ಅಂದ್ರೆ ಬರ್ತದಂತ ಜನರ ತಲೆಗಾದ. ಅದೇನ ಈಗಲ್ಲ 30 ಗವಿಸಿದ್ದೇಶ ಶ್ರೀಗಳು ಬರ್ತಾರೆ, ಅವ್ರ ಪ್ರವಚನ ಇದೆ. 800 ವರ್ಷಗಳ ಇತಿಹಾಸ ಹೊಂದಿರುವ ಈ ಜಾತ್ರೆಯಲ್ಲಿ ಎಲ್ಲರೂ ಕೂಡಿ ಎಳೆಯುವುದು ವಿಶೇಷ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಭಕ್ತರೊಬ್ಬರು, ನಾವು 20 ವರ್ಷಗಳಿಂದ ಮಠಕ್ಕೆ ಆಗಮಿಸ್ತಾ ಇದ್ದೇವೆ, ಭಕ್ತಿಯಿಂದ ಬೇಡಿದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದರು. ಒಟ್ಟಾರೆ ಈ ರಥೋತ್ಸವದಲ್ಲಿ ಮಠದ ವತಿಯಿಂದ 151 ಬಡ ಮಕ್ಕಳಿಗೆ ಸಾಮೂಹಿಕ ಮದುವೆ ಮಾಡಿಸಲಾಯಿತು. ರಥಕ್ಕೆ ಎಣ್ಣೆ ಸವರಿ ಹರಕೆ ತೀರಿಸುವುದು ಇಲ್ಲಿನ ಸಂಪ್ರದಾಯವಾಗಿದೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.